ಹಾಸ್ಪಿಟ್ಲ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಪ್ಲೇಟ್ಲೆಟ್ಸ್ ಇರುವಂಥ ಬ್ಲಡ್ಗಳನ್ನ ಇಂಜೆಕ್ಟ್ ಮಾಡ್ತಾರೆ. ಓಕೆನಾ? ಇದು ಬೇಕಾ ಅಂತ ಕೇಳಿದರೆ ಅದನ್ನು ಇಷ್ಟಿಷ್ಟು ದಪ್ಪದೊಂದು ರೌಂಡ್ ಒಂದು ಉಂಡೆಗಳ ಥರ ಮಾಡಿಬಿಟ್ಟು ನೀವೇನು ಮಾಡಬೇಕು, ಯಾವುದೇ ಥರದ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಇದನ್ನು ಕ್ಯೂರ್ ಮಾಡುವಂಥ ವೈರಸ್ನ ಡೈರೆಕ್ಟಾಗಿ ಒಂದು ಸಾಯಿಸುವಂಥ ಒಂದು ಟ್ಯಾಬ್ಲೆಟ್ಸ್ ಆಗಲಿ, ಒಂದು ಇಂಜೆಕ್ಷನ್ ಆಗಲಿ ಇಲ್ಲ. ಬಟ್ ಏನು ಅಂತಂದರೆ, ಅದು ನಿಮ್ಮ ಬಾಡಿಯಲ್ಲೇ ಇದೆ. ನಿಮ್ಮ ಬಾಡಿಯಲ್ಲಿರುವಂಥ ಏನು ಒಂದು ಸೋಲ್ಜರ್ಸ್ ಇದ್ದಾರೆ, ಅಂದರೆ ಒಂದು ವೈಟ್ ಬ್ಲಡ್ ಸೆಲ್ಸ್ ಇದೆ, ಅದೇ ಫ್ರೆಂಡ್ಸ್. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಒಂದು ಹೆಲ್ತ್ ಅಪ್ಡೇಟ್, ಅದೊಂದು ಡೆಂಗ್ಯೂ ಫೀವರ್ ಮೇಲೆ ಕೆಲವೊಂದು ಮಾಹಿತಿಗಳು ನಿಮ್ಗೆ ಕೊಡಲಿಕ್ಕೆ ನೋಡ್ತಿದ್ದೇವೆ. ಏನಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ಈಗ ನಮ್ಮ ಸ್ಟೇಟಲ್ಲಿ ತುಂಬ ಜನ ಇದರಿಂದ ತುಂಬ ಸಾವನ್ನೋವುಗಳಾಗಿದೆ ಡೆಂಗ್ಯೂ ಫೀವರಿಂದ. ಫ್ರೆಂಡ್ಸ್, ಈ ಡೆಂಗ್ಯೂ ಫೀವರ್ ಅನ್ನೋದೇನಂತಂದರೆ ಒಂದು ವೈರಲ್ ಇನ್ಫೆಕ್ಷನ್. ಅದು ಮಸ್ಕಿಟೋ ಬೈಟಿಂದ ಬರುವಂಥದ್ದು, ನಿಮ್ಗೆ ಗೊತ್ತಿರಬೇಕು. ಸೊ ಮಸ್ಕಿಟೋಸ್ ಬೈಟ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು. ಅದಕ್ಕೆ ಏನೆಲ್ಲ ಪ್ರಿಕಾಷನ್ಗಳು ತಗೋಬೇಕು ಅಂದರೆ, ಈಗ ಒಂದು ಮಸ್ಕಿಟೋಸ್ ನೆಟ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಮನೆಯಲ್ಲಿ ಒಂದು ನ್ಯಾಚುರಲ್ಲಾಗಿ ನೀವು ಕೆಲವೊಂದು ಮಸ್ಕಿಟೋಸ್ ಬರದಂಗೆ ಮಾಡುವಂಥ ನ್ಯಾಚುರಲ್ ರೆಮಿಡೀಸ್ಗಳನ್ನ ನೀವು ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಇಲ್ಲಿ ಏನು ಅಂತಂದರೆ, ಟ್ರೀಟ್ಮೆಂಟ್ ಏನು ಮಾಡೋದು? ಆ್ಯಕ್ಚುಲಿ ಟ್ರೀಟ್ಮೆಂಟ್ ತುಂಬ ಈಸಿ ಇದೆ ಫ್ರೆಂಡ್ಸ್. ನಿಮಗೆ ಯಾವುದೇ ಒಂದು ವೈರಲ್ ಫೀವರ್ ಬಂದಾಗ ಫಸ್ಟ್ ನೀವು ಏನು ತಿಳ್ಕೊಬೇಕು ಅಂತಂದರೆ, ವೈರಸ್ಸಿಂದ, ಒಂದು ವೈರಲ್ ಇನ್ಫೆಕ್ಷನಿಂದ ಏನಾದರೂ ಜ್ವರ ಬಂದರೆ, ಇಲ್ಲ ಅಂತಂದರೆ ಏನಾದರೂ ಬಂದರೆ, ನಿಮ್ಗೆ ಗೊತ್ತಿರಬೇಕು, ವೈರಲ್ ಇನ್ಫೆಕ್ಷನಿಂದ ಬರುವಂಥ ಯಾವುದೇ ಒಂದು ಜ್ವರ ಇರ್ಬೋದು, ಯಾವುದಕ್ಕೂ ಒಂದು ಟ್ರೀಟ್ಮೆಂಟ್ ಇಲ್ಲ. ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಈಗ ಕೋವಿಡಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಇಲ್ವೋ, ಅದೇ ಥರ ಇದರಲ್ಲಿ ಕೂಡ ಒಂದು ಟ್ರೀಟ್ಮೆಂಟ್ ಅಂತಿಲ್ಲ. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಅಂತಂದರೆ ಏನು ಅಂತ ಕನ್ಸಿಡರ್ ಮಾಡ್ತೇವೆ ಅಂತಂದರೆ, ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್. ಅಂದರೆ ಈಗ ಮನುಷ್ಯನಿಗೆ ಒಂದು ವೈರಲ್ ಇನ್ಫೆಕ್ಷನಿಂದ ಒಂದು ತುಂಬ ಜ್ವರ ಬರ್ತಾ ಉಂಟು ಅಂತಂದರೆ, ತುಂಬ ಒಂದು ಬಾಡಿಯಲ್ಲಿ ಹೀಟ್ ಆಗ್ತಾ ಉಂಟಂದರೆ, ಸ್ವಲ್ಪ ಅವನಿಗೆ ಒಂದು ಚಂಡಿ ಬಟ್ಟೆ ಮಾಡಿಬಿಟ್ಟು ಇಲ್ಲಿ ಹಣೆ ಹತ್ರ ಇಲ್ಲೆಲ್ಲ ಬಾಡಿಯೆಲ್ಲ ಒರೆಸೋದು, ಸ್ವಲ್ಪ ಅದನ್ನು ಸ್ವಲ್ಪ ಒಂದು ಮೀಡಿಯಮ್ ಕೋಲ್ಡ್ ಮಾಡೋದಂದರೆ ಟ್ರೈ ಮಾಡೋದು, ಆಯಿತಾ? ಆ ಥರನೇ ಅವನಿಗೆ ಏನಾದರೂ ತುಂಬ ಒಂಥರ ತಲೆನೋವು, ತುಂಬ ಮೈಕೈ ನೋವೆಲ್ಲ ಬರ್ತಾ ಉಂಟು, ತುಂಬ ಸುಸ್ತಾಗ್ಬಿಟ್ಟೆ ಅಂತಂದರೆ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಕೊಡಲಿಕ್ಕೆ ಡಾಕ್ಟರ್ ಹೇಳ್ತಾರೆ. ಸೊ ಇದೆಲ್ಲ ಒಂದು ಬೇಕಾ ಅಂತ ಕೇಳಿದರೆ ಇದು ಬೇಕಾಗುತ್ತೆ. ಅಂದರೆ ನಮ್ಮ ಒಂದು ಬಾಡಿ ಈ ವೈರಲ್ಗೆ ಏನೆಲ್ಲ ಒಂದು ಅದಕ್ಕೆ ಒಂದು ಏನೆಲ್ಲ ಒಂದು ರಿಯಾಕ್ಷನ್ಗಳನ್ನ ಮಾಡ್ತಾ ಇರ್ತದೆ, ಆ ಟೈಮಲ್ಲಿ ನಾವು ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ನೋಡ್ಕೋಬೇಕು. ಆಗ ನಮ್ಮ ಬಾಡಿ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ತೊಗೊಂಡು ಏನಾಗುತ್ತೆ, ಈ ವೈರಲ್ ಇನ್ಫೆಕ್ಷನ್ಗೆ ಫೈಟ್ ಮಾಡಲಿಕ್ಕೆ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಕೊನೆಯದಾಗಿ ನಾವು ಒಂದು ಹೇಳ್ತಿದ್ದೇವೆ, ಇದೇ ಥರ ಒಂದು ಟ್ರೀಟ್ಮೆಂಟಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪ್ಲೇಟ್ಲೆಟ್ಸ್ ಕೌಂಟ್ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಪ್ಲೇಟ್ಲೆಟ್ಸ್ ಇರುವಂಥ ಬ್ಲಡ್ಗಳನ್ನ ಇಂಜೆಕ್ಟ್ ಮಾಡ್ತಾರೆ. ಓಕೆನಾ? ಇದು ಬೇಕಾ ಅಂತ ಕೇಳಿದರೆ ಎಮರ್ಜೆನ್ಸಿಯಲ್ಲಿ ಇದು ಬೇಕಾಗುತ್ತೆ. ಆದರೆ ಇದೇ ಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ವಿಲೇಜಲ್ಲಿ ಇರ್ತೀರಾ, ಇಲ್ಲ ಅಂತಂದರೆ ಒಂದು ಸಿಟಿಯಲ್ಲಿ ಇರ್ತೀರಾ, ಟೌನಲ್ಲಿ ಇರ್ತೀರಾ, ಓಕೆನಾ? ನೀವೇನು ಮಾಡ್ಬೋದು, ಪ್ಲೇಟ್ಲೆಟ್ಸ್ನ ವಿತಿನ್ ಸೆಕೆಂಡ್ಸಲ್ಲಿ, ವಿತಿನ್ ಮಿನಿಟ್ಸಲ್ಲಿ ನ್ಯಾಚುರಲ್ಲಾಗಿ ಇನ್ಕ್ರೀಸ್ ಮಾಡ್ಬೋದು. ಯಾವ ಥರ ಅಂತಂದರೆ, ನಮ್ಮ ಮನೆ ಪಕ್ಕದಲ್ಲೇ ಸಿಗುವಂಥ ಪಪ್ಪಾಯಿ ಎಲೆ ಉಂಟಲ್ಲ, ಪಪ್ಪಾಯಿ ಎಲೆನ ತಂದುಬಿಟ್ಟು ಅದನ್ನು ನೀವು ಒಂದು ಚೆನ್ನಾಗಿ ಅದನ್ನು ಒಂದು ಮಿಕ್ಸಿಯಲ್ಲಿ, ಇಲ್ಲ ಅಂದರೆ ಯಾವುದಾದ್ರು ಇದರಲ್ಲಿ ಗ್ರೈಂಡ್ ಮಾಡಿ, ಅದನ್ನು ಇಷ್ಟಿಷ್ಟು ದಪ್ಪದೊಂದು ರೌಂಡ್ ಒಂದು ಉಂಡೆಗಳ ಥರ ಮಾಡಿಬಿಟ್ಟು ನೀವೇನು ಮಾಡಬೇಕು, ಅದನ್ನು ಒಂದು ಹನಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ತಗೊಳ್ಳಿ, ನೀರೊಟ್ಟಿಗೆ ತಗೊಳ್ಳಿ, ಇಲ್ಲಾಂದರೆ ಮಿಲ್ಕ್ ಒಟ್ಟಿಗೆ ತಗೊಳ್ಳಿ. ಏನಾಗುತ್ತೆ, ನಿಮ್ಮದು ಪ್ಲೇಟ್ಲೆಟ್ಸ್ ಇಮ್ಮಿಡಿಯೇಟಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ತುಂಬ ತಗೊಳ್ಳೋದ ಇಲ್ಲ, ಒಂದು ಬೆಳಿಗ್ಗೆ ಒಂದು ಇಷ್ಟು ದಪ್ಪದೊಂದು 2 ಉಂಡೆ ತಗೊಳ್ಳಿ, ಮಧ್ಯಾಹ್ನ ಆಗೋತ್ತಿಗೆ ಒಂದು 2-3 ಅವರ್ ಆದಮೇಲೆ ಪುನಃ ಒಂದು 2-3 ಉಂಡೆ ತಗೊಳ್ಳಿ, ಮತ್ತು ಸಂಜೆ ಆಗೋತ್ತಿಗೆ ಪುನಃ ಒಂದು 2-3 ಉಂಡೆ ತಗೊಳ್ಳಿ, ಮತ್ತು
ಮತ್ತು ಎಲ್ಲ ಊಟ ಅಂದರೆ ನೀವು ಆದಷ್ಟು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಮತ್ತು ಆದಷ್ಟು ಈ ಲೆಮನ್ ಜ್ಯೂಸು, ಇದು ಆರೆಂಜ್ ಜ್ಯೂಸ್ಗಳನ್ನ ಜಾಸ್ತಿ ತಗೊಳ್ಳಿ, ಎಳ್ನೀರನ್ನ ತಗೊಳ್ಳಿ ತುಂಬ. ಆಟೋಮೆಟಿಕ್ಕಾಗಿ ನಿಮಗೆ ನೀವು ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ನೀವು ಇದನ್ನು ಕ್ಯೂರ್ ಮಾಡ್ಬೋದು. ಈಗ ಹಾಸ್ಪಿಟ್ಲಿಗೆ ಹೋದ್ರೂ ನಿಮಗೆ ಅಲ್ಲಿ ಯಾವುದೇ ಥರದ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಇದನ್ನು ಕ್ಯೂರ್ ಮಾಡುವಂಥ ವೈರಸ್ನ ಡೈರೆಕ್ಟಾಗಿ ಒಂದು ಸಾಯಿಸುವಂಥ ಒಂದು ಟ್ಯಾಬ್ಲೆಟ್ಸ್ ಆಗಲಿ, ಒಂದು ಇಂಜೆಕ್ಷನ್ ಆಗಲಿ ಇಲ್ಲ. ಬಟ್ ಏನು ಅಂತಂದರೆ ಅದು ನಿಮ್ಮ ಬಾಡಿಯಲ್ಲೇ ಇದೆ. ನಿಮ್ಮ ಬಾಡಿಯಲ್ಲಿರುವಂಥ ಏನು ಒಂದು ಸೋಲ್ಜರ್ಸ್ ಇದ್ದಾರೆ, ಅಂದರೆ ಒಂದು ವೈಟ್ ಬ್ಲಡ್ ಸೆಲ್ಸ್ ಇದೆ, ಅದೇ ಏನು ಮಾಡುತ್ತೆ, ಈ ವೈರಸ್ಗಳನ್ನ ಒಂದು ಗ್ರ್ಯಾಜುವಲಿ 1 or 2 ಡೇಸಲ್ಲಿ ಅದನ್ನೆಲ್ಲ ಸಾಯಿಸ್ಬಿಡುತ್ತೆ. ಆದರೆ ನಿಮ್ಮಲ್ಲಿ ಒಂದು ರೆಸಿಸ್ಟೆನ್ಸ್ ಪವರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನೀವೇನು ಮಾಡಬೇಕು, ಈ ಒಂದು ಪ್ಲೇಟ್ಲೆಟ್ಸ್ ಕೌಂಟ್ ಏನು ಕಡಿಮೆ ಆಗುತ್ತೆ ಸಡನ್ನಾಗಿ, ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಹೇಳಿದ ರೆಮಿಡೀಸ್, ಒಂದು ಪಪ್ಪಾಯಿ ಎಲೆನ ಗ್ರೈಂಡ್ ಮಾಡಿ ಅದನ್ನು ಒಂದು 2-3 ಉಂಡೆಗಳನ್ನ ಒಂದು 2-3 hours ಒನ್ಸ್ ತಗೊಳ್ಳೋದು. ಇವಾಗ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀರಾ, ಬೇರೆ ಯಾವುದೋ ಒಂದು ಅಲ್ಲಿ ಡಾಕ್ಟರ್ಸ್ ನಿಮಗೆ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಅಂತಂದರೆ ಕೂಡ ನೀವು ಇದನ್ನು ನಿಮ್ಮ ಹಾಸ್ಪಿಟ್ಲಿರುವಂಥ ಪೇಷಂಟ್ಸ್ಗಳಿಗೆ ತೊಗೊಂಡೋಗಿ ಕೊಟ್ಟು ಅವ್ರಿಗೊಂದು ಅದರೊಟ್ಟಿಗೆ ಇದನ್ನು ತಗೊಳ್ಳಿಕ್ಕೆ ಹೇಳಿ, ಏನೂ ಸಮಸ್ಯೆ ಆಗೋದಿಲ್ಲ. ಮತ್ತು ಆದಷ್ಟು ಲೆಮನ್ ಜ್ಯೂಸ್ ಮತ್ತು ಆರೆಂಜ್ ಜ್ಯೂಸ್ಗಳನ್ನ ತಗೋಬೇಕು, ಮತ್ತು ಕೋಕೋನಟ್ ವಾಟರನ್ನು ತಗೋಬೇಕು. ಇಲ್ಲ ನಿಮಗೆ ಕೋಕೋನಟ್ ವಾಟರ್, ಲೆಮನ್ ಜ್ಯೂಸ್ ಸಡನ್ ಸಿಕ್ಕಿಲ್ಲ ಅಂತಂದರೆ ತುಂಬ ಚೆನ್ನಾಗಿ ನೀರು ತಗೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಒಳ್ಳೆ ರೆಸಿಸ್ಟೆನ್ಸ್ ಪವರ್ ಡೆವಲಪ್ಮೆಂಟ್ ಮಾಡಿ. ನಿಮಗೆ ಆಟೋಮೆಟಿಕ್ಕಾಗಿ ಇದನ್ನು ಡೆಂಗ್ಯೂ ಫೀವರ್ನ 1 ಇಲ್ಲ 2-3 ದಿವಸದಲ್ಲಿ ವಾಸಿ ಮಾಡ್ಕೋಬೋದು. ಇಷ್ಟೇ ಇರೋದು ಫ್ರೆಂಡ್ಸ್. ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನಾನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತು ನಮ್ಮದು ಏನು ಇದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ದಿಶಾಮಿ ಮೀಡಿಯಾ ಅಂತ ಅಂದ್ಬಿಟ್ಟು, ಇದನ್ನು ಸಬ್ಸ್ಕ್ರೈಬ್ ಮಾಡಿ.